ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲಲ್ಲಿದ್ದಾರೆ. ಇತ್ತ ದರ್ಶನ್ ಅವರನ್ನ ನೆನೆದು ರಸ್ತೆಯಲ್ಲಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಅಭಿಮಾನಿ. ರಸ್ತೆಯಲ್ಲಿ ವಿಜಯಲಕ್ಷ್ಮಿ ಅವರನ್ನ ನೋಡಿ ದರ್ಶನ್ ಅಭಿಮಾನಿ ಕಣ್ಣೀರ್ ಹಾಕಿದ್ದಾರೆ. ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿದ್ರು ವಿಜಯಲಕ್ಷ್ಮಿ. ಆನಿವರ್ಸರಿ ಇತ್ತು, 23ನೇ ಮದುವೆ ವಾರ್ಷಿಕೋತ್ಸವ ಇತ್ತು. ಹಂಗಾಗಿ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಮಗ ವಿನೀಶ್ ಜೊತೆಗೆ ವಿಜಯಲಕ್ಷ್ಮಿ ಅವರು ಹೋಗಿದ್ರು. ಈಗ ವಿಜಯಲಕ್ಷ್ಮಿ ಅವರನ್ನ ನೋಡ್ತಾನೆ ಕಣ್ಣೀರ್ ಹಾಕಿದ್ದಾರೆ ಅಭಿಮಾನಿ. ಅಭಿಮಾನಿಯನ್ನ ಸಂತೈಸಿದ್ದಾರೆ ವಿಜಯಲಕ್ಷ್ಮಿ. ಅಳ್ಬೇಡ ಮಗ, ಡಿ ಬಾಸ್ ಬಂದೇ ಬರ್ತಾರೆ ಅಂತ ವಿಜಯಲಕ್ಷ್ಮಿ ದರ್ಶನ್ ಅವರು ಸಮಾಧಾನ ಮಾಡಿದ್ದಾರೆ. ಅಭಿಮಾನಿಯನ್ನ ಸಮಾಧಾನ ಮಾಡಿ ಅಲ್ಲಿಂದ ಕಳುಹಿಸಿ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು. ಸಕ್ಲಿ ದರ್ಶನ್ ಅವರಿಗೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ. ಅವರು ಜೈಲಿಗೆ ಹೋದಾಗಿಂದಲೂ ಕೂಡ ಅವರ ಅಭಿಮಾನಿಗಳು ಬೇಜಾರಿನಲ್ಲಿದ್ದಾರೆ, ನೋವಲ್ಲಿದ್ದಾರೆ, ಅದರಲ್ಲಿ ಡೌಟ್ ಇಲ್ಲ. ಇವತ್ತು ಕೂಡ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ನೋಡಿದ ತಕ್ಷಣನೇ ದರ್ಶನ್ ಫ್ಯಾನ್ ಅಳೋದಕ್ಕೆ ಶುರು ಮಾಡಿದ್ದಾರೆ, ಕಣ್ಣೀರು ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಆಗ ಅಳೋದಕ್ಕೆ ಹೋಗ್ಬೇಡ, ದರ್ಶನ್ ಅವರು ಹೊರಗಡೆ ಬಂದೇ ಬರ್ತಾರೆ ಅಂತ ಹೇಳಿ ಧೈರ್ಯ ತುಂಬಿ ಅಲ್ಲಿಂದ ವಿಜಯಲಕ್ಷ್ಮಿ ಅವರು ಮುಂದೆ ಹೋಗಿದ್ದಾರೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅಜಯ್, ನಿನ್ನೆ ತಾನೇ ದರ್ಶನ್ ಅವರನ್ನ ಭೇಟಿ ಮಾಡ್ಕೊಂಡ್ ಬಂದಿದ್ರು ವಿಜಯಲಕ್ಷ್ಮಿ ಅವರು. ಇವತ್ತು ಅವರನ್ನ ನೋಡಿದ ತಕ್ಷಣ ಅಭಿಮಾನಿ ಕಣ್ಣೀರ್ ಹಾಕಿದಾರಂತೆ. ಎಲ್ಲಿ ಆಗಿರೋದಿದು? ಏನ್ ಮಾತಾಡಿದ್ರಿ ಈ ಸಂದರ್ಭದಲ್ಲಿ? ಖಂಡಿತವಾಗ್ಲೂ ರಾಮ್, ನಿನ್ನೆ ಅವರು ದರ್ಶನ್ ಅವರ ಜೊತೆ ಒಳ ಸಂದರ್ಶನನ ಮುಗಿಸಿ ನಂತರ ಆಚೆ ಬರ್ತಾರೆ. ಆಗ ಗೇಟ್ ನಲ್ಲಿ ಇದ್ದಂತ ಕೆಲ ದರ್ಶನ್ ಅವರ ಫ್ಯಾನ್ಸ್ ಏನಿರ್ತಾರೆ ಅವರು ಕೂಡ ಅದೇ ಸಂದರ್ಭದಲ್ಲಿ ಅಲ್ಲೇ ಇರ್ತಾರೆ. ಆಗ ಇವರು ಕಾರು ಪಾಸ್ ಆಗುವಂತ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಏನಿದ್ರೆ ಅವರು ಕೂಡ ಅಲ್ಲಿರುವಂತ ಫ್ಯಾನ್ಸ್ ನು ಕೂಡ ಮಾತಾಡ್ಸುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಅಂದ್ರೆ ಯಾವ್ದೇ ರೀತಿಯಾಗಿ ಭಯ ಪಡಬೇಡ್ರಿ, ಅವರು ಬೇಗ ವಾಪಸ್ ಬರ್ತಾರೆ ಅನ್ನೋ ಮಾತನ್ನು ಕೂಡ ಅವರಿಗೆ ಧೈರ್ಯವನ್ನ ತುಂಬುವಂತ ಕೆಲಸವನ್ನು ಕೂಡ ಈಗಾಗಲೇ ಅವ್ರು ಮಾಡಿದ್ರೆ. ಅವರು ಹೊರಗಡೆ ಚೆನ್ನಾಗಿದ್ದಾರೆ, ನೀವೆಲ್ಲರೂ ಕೂಡ ಆರಾಮಾಗಿರಿ, ಆದಷ್ಟು ಬೇಗ ಅವರು ಕೂಡ ಹೊರಗಡೆ ಬರ್ತಾರೆ ಅನ್ನೋ ಮಾತನ್ನು ಕೂಡ ವಿಜಯಲಕ್ಷ್ಮಿ ಅವರು ಕೂಡ ಅಲ್ಲಿ ಅವರ ಫ್ಯಾನ್ಸ್ ಗೆ ಕೂಡ ಹೇಳಿರುವಂತದ್ದು. ಈಗ ಆ ಒಂದು ವಿಡಿಯೋ ಕೂಡ ಈಗಾಗಲೇ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಪರ್ಮಿಷನ್ ಕೇಳಿ ಈಗಾಗಲೇ ಸೂಕ್ತವಾದಂತ ಮಾತುಕತೆಯನ್ನು ಕೂಡ ಈಗಾಗಲೇ ಅವರು ಕೂಡ ಮಾಡ್ಕೊ ಬಂದಿರುವಂತದ್ದು. ಅಂದ್ರೆ 30 ನಿಮಿಷಗಳ ಕಾಲ ಅವಕಾಶವನ್ನ ಕೊಟ್ಟಿದ್ರು. ಹಾಗೂ ಕೂಡ ಅವರು ಕೂಡ ಕೆಲವೊಂದು ಕನ್ವರ್ಸೇಷನ್ ಕೂಡ ಅಲ್ಲಿ ನಟ ದರ್ಶನ್ ಆಗಿರ್ಬೋದು ಜೊತೆಗೆ ವಿಜಯಲಕ್ಷ್ಮಿ ಮತ್ತೆ ಅವರ ಕುಟುಂಬಸ್ಥರ ಜೊತೆ ಕೂಡ ಆಗಿರುವಂತದ್ದು. ಅದಾದ ಬಂದ ನಂತರ ಆ ಒಂದು ಅಂದ್ರೆ ಧೈರ್ಯ ತುಂಬುವಂತ ಫ್ಯಾನ್ಸ್ಗೂ ಕೂಡ ಧೈರ್ಯ ತುಂಬುವಂತ ಕೆಲಸಕ್ಕೂ ಕೂಡ ವಿಜಯಲಕ್ಷ್ಮಿ ಅವರು ಮುಂದಾಗಿದ್ರು. ಆಗ ಆದಷ್ಟು ಬೇಗ ಬರ್ತಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ಈ ಒಂದು ವಿಡಿಯೋ ಈಗಾಗಲೇ ಸಾಕಷ್ಟು ವೈರಲ್ ಆಗ್ತಾ ಇದ್ದು ಎಲ್ಲಾ ಫ್ಯಾನ್ಸ್ ಗಳು ಕೂಡ ಈಗಾಗಲೇ ಆ ಒಂದು ಹೋಪ್ ನಲ್ಲೂ ಕೂಡ ಇದ್ದಾರೆ. ಯಾಕಂದ್ರೆ ಆದಷ್ಟು ಬೇಗ ಬರ್ತಾರೆ ಅನ್ನೋ ಒಂದು ಹೋಪ್ ನಲ್ಲೂ ಕೂಡ ಇದ್ದಾರೆ. ಈ ಒಂದು ವಿಡಿಯೋ ಕೂಡ ಈಗಾಗಲೇ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ರಾಮ್. ಓಕೆ, ಥ್ಯಾಂಕ್ ಯು ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ.